ಡೈವರ್ಸ್ ಕೊಡು ಅನ್ನೋಕ್ಕೆ ಇಂತಹ ರೀತಿಯಾದಂಥ ಕಚಡ ಕೆಲಸಕ್ಕೂ ಮುಂದಾಗ್ತಾರ. ಇಲ್ಲಿ ನೋಡಿ, ಇದು ಬೆಳಗಾವಿಯಲ್ಲಿ ಡೈವರ್ಸ್ ಕೊಡು, ಇಲ್ಲಾದರೆ ನಿನ್ನ ಅಶ್ಲೀಲ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಯಾರಿಗೆ ಹೇಳ್ತಾ ಇರೋದು? ತನ್ನ ಹೆಂಡತಿಗೇನೆ. ಹೆಂಡತಿಯನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಪತಿ ಕಿರಣ್ ಪಾಟೀಲ್. ಈಗ ಅಂಧರಾಗಿದ್ದಾನೆ. ಹಾಕಿ ಒದ್ದು ಒಳಗಡೆಗೆ ಹಾಕಿ ಹೆಂಡತಿ ಜೊತೆಗಿನ ಖಾಸಗಿ ಕ್ಷಣದ ವಿಡಿಯೋವನ್ನು ಮಾಡ್ಕೊಂಡಿದ್ದ ಅಸಾಮಿ ಸಾಕಷ್ಟು ಬುದ್ಧಿ ಹೇಳಿದ್ರು ಕೂಡ ಬೆದರಿಕೆಯನ್ನು ಹಾಕ್ತಾ ಇದ್ದಂತೆ ಇವನು. ಪತಿ ಕಿರಣ್ ವಿರುದ್ಧ ಈಗ ಬೆಳಗಾವಿಯ ಸೈಬರ್ ಕ್ರೈಮ್ ಠಾಣೆಗೆ ದೂರನ್ನು ಪತ್ನಿ ಕೊಟ್ಟಿರ್ತಾರೆ. ಪತ್ನಿ ದೂರನ್ನು ಆಧರಿಸಿ ಕಿರಣ್ಣನ್ನು ಬಂಧಿಸಿ ಈಗ ಜೈಲಿಗಟ್ಟಿದ್ದಾರೆ ಪೊಲೀಸರು. ಕಿರಣ್ ಬಂಧಿಸೋಕೆ ಪೊಲೀಸರು ಬಂದಾಗ ಆತ್ಮಹತ್ಯೆ ಡ್ರಾಮಾ ಬೇರೆ ಮಾಡ್ತಾನಂತೆ. ಹೋಗ್ಬೇಕಿತ್ತು ಅತ್ಲಾಗೆ. ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಮಾಡಿಸಿ ನಿನ್ನೆ ಕಿರಣ್ಣನ್ನು ಪೊಲೀಸರು ಬಂಧಿಸಿದರು. ಟ್ರೀಟ್ಮೆಂಟ್ ಬೇರೆ ಕೇಳಿ ಅವನಿಗೆ. ಕಚಡ ಬುದ್ಧಿ ತಂದು. ಸೊ ಡೈವರ್ಸ್ ಕೊಡದಿದ್ರೆ ಅಶ್ಲೀಲ ವಿಡಿಯೋ ವೈರಲ್ ಮಾಡ್ತಾನಂತೆ. ಇವಂದೇ ಯಾವುದಾದ್ರೂ ವೈರಲ್ ಮಾಡಬೇಕು. ಅವನಿಗೆ ಟ್ರೀಟ್ಮೆಂಟ್ ಕೊಟ್ರಲ್ಲ, ಅವನಿಗೆ ಹೈ ಡ್ರಾಮಾ ಮಾಡ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಅದೇ ತಪ್ಪು. ಹೋಗ್ಬೇಕಿತ್ತು ಅತ್ಲಾಗೆ. ಮಾನ ಮರ್ಯಾದೆ ಇಲ್ಲ. ಹೆಂಡ್ತಿ ಜೊತೆಗೆ ಇದ್ದಿರುವಂಥದ್ದು ವೀಡಿಯೋ ಮಾಡ್ಕೊಂಬಿಟ್ಟು ಅದನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾನಂತೆ ಹೆಂಡ್ತಿಗೇನೆ. ನನ್ನ ಸಹೋದ್ಯೋಗಿ ದಿಲೀಪ್ ಕುರಂದವಾಡಿಗೆ ನನ್ನ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ದಿಲೀಪ್, ಇವನಿಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ದೆ ತಪ್ಪು ಅನ್ನಿಸ್ತಾ ಇದೆ ಇಂತಹ ಕಚಡ ಬುದ್ಧಿ ಇರೋನಿಗೆ. ಅರುಣ್, ಏನೇ ಪ್ರಮುಖವಾಗಿ ಇದೊಂದು ಫೇಸ್ಬುಕ್ ಲವ್ ಪ್ರಕಾರ ಅಂತ ಹೇಳ್ಬೋದು. ಫೇಸ್ಬುಕ್ ಅಲ್ಲಿ ಪರಿಚಯ ಆಗಿ ಲವ್ ಆಗ್ತಾರೆ, ಲವ್ ಆದ್ಮೇಲೆ ಮ್ಯಾರೇಜ್ ಆಗ್ತಾರೆ. ಆದ್ರೆ ಇವನೇನು ಕಿರಾತಕ ಗಂಡ ಇದ್ದಾನೆ, ಅವಳದ ಪ್ರೈವೇಟ್ ಏನು ವಿಚಾರಗಳಿದೆ ಎಲ್ಲರೂ ಕೂಡ ರೆಕಾರ್ಡಿಂಗ್ ಮಾಡಿಕೊಂಡು ಅವಳಿಗೆ ಧಮಕಿ ಕೊಡುವಂಥದ್ದು ಮತ್ತೆ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಎಲ್ಲ ವಿಚಾರವಾಗಿ ಅವಳು ಏನು ಮಾಡ್ತಾಳೆ ಅಂತಂದ್ರೆ 26ನೇ ತಾರೀಕಿಗೆ ಬೆಳಗಾವಿಯ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ಗೆ ಒಂದು ದೂರನ್ನು ಕೊಡ್ತಾಳೆ. ಏನಂತಂದ್ರೆ ನನ್ನ ಗಂಡ ಈ ಥರ ಕಾಡ್ತಾ ಇದ್ದಾನೆ, ನನಗೆ ಡ್ರೈವರ್ಸ್ಗೆ ಅಪ್ಲೈ ಮಾಡುವಂತ ಹೇಳ್ತಿದ್ದಾರೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ದೂರು ಮಾಡಬೇಕು ಮತ್ತು ಈ ದೂರನ್ನು ಪರಿಗಣಿಸಿ ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ಏನು ಹೇಳ್ತಾಳೆ. ಅಷ್ಟೊತ್ತಿಗಾಗಲೇ ಈ ವಿಷಯ ಗೊತ್ತಾದಂತೆ ಇವರು ಎಲ್ಲ ಅಕ್ಕಡಿಗಳು ಓಡಾಡಿ ಏನಂತಾರೆ ಓಡಿ ಬಂದು ನಾನು ವಿಷಯ ಕೊಡ್ತೀನಿ, ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳಿ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿ ಒಂದಿಷ್ಟು ಹೈ ಡ್ರಾಮಾ ಮಾಡಿರುವಂಥದ್ದು ಮತ್ತು ಈಗಾಗಲೇ ಪ್ರಕರಣ ದಾಖಲಾಗಿ ತನಿಖೆ ಕೂಡ ನಡೀತಾ ಇದೆ. ಬೆಳಗಾವಿಯ ಸಂಕೇಶ್ವರ ಪೋರ್ಟ್ ಅಲ್ಲಿ ಕೂಡ ಈ ವಿಚಾರವಾಗಿ PSI ಮತ್ತು ಇವ್ರ ಮಧ್ಯೆ ಒಂದಿಷ್ಟು ಚೂರಾದ ಗಲಾಟೆ ನಡೆದಿರುತ್ತೆ. ಈ ವಿಚಾರದಲ್ಲಿ ಏನಂತಂದ್ರೆ PSI ಒಬ್ಬರಿಗೂ ಒಂದು ಆಕ್ಷನ್ ಕೂಡ ಆಗಿರುತ್ತೆ. ಇದಾದ ಎಲ್ಲ ವಿಚಾರನ ಕಂಡಂತ ಕಿರಣ್ ಏನಿದ್ದಾನೆ ಒಂದಿಷ್ಟು ಮಾಧ್ಯಮಗಳು ಕೂಡ ಫೋನ್ ಮಾಡಿ ಹೇಗಾಗಿದೆ ಹಾಗಾಗಿದೆ ನನಗೆ ಹೀಗೆ ಅಂತ ಹೇಳಿ ಒಂದಿಷ್ಟು ಹೈ ಡ್ರಾಮಾ ಮಾಡಿರುವಂಥದ್ದು. ಅರುಣ್, ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.